ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ದಾವಣಗೆರೆಗೆ ಭೇಟಿ ಕೊಟ್ಟಿದ್ದಾರೆ. ಶ್ರೀನಿವಾಸ್ ದಾಸ ಕರಿಯಪ್ಪ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಉಪಕದನದಲ್ಲಿ ಸೋತಿದ್ದಂತಹ ಬಿಜೆಪಿ ಅಭ್ಯರ್ಥಿಗೆ ಧೈರ್ಯ ತುಂಬುವ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಸಮಾಧಾನ ಪಡಿಸುವ ವೇಳೆ ಶ್ರೀನಿವಾಸ್ ದಾಸ ಕರಿಯಪ್ಪ ಭಾವುಕರಾಗಿದ್ದಾರೆ. ಬಿಜೆಪಿ ಪರಾಜಿತ ಅಭ್ಯರ್ಥಿ ಶ್ರೀನಿವಾಸ್ ದಾಸ ಕರಿಯಪ್ಪ ಭಾವುಕರಾಗ್ತಾ ಇದ್ದಂತೆ ಬಿವೈ ವಿಜಯೇಂದ್ರ ಅವರನ್ನ ಸಮಾಧಾನ ಪಡಿಸುವಂತ ಕೆಲಸ ಮಾಡಿದ್ದಾರೆ. ಶ್ರೀನಿವಾಸ್ ಅವರ ಮನೆಯಲ್ಲಿ ಬಿವೈ ವಿಜಯೇಂದ್ರ ದೋಸೆ ಸವಿದಿದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಒಟ್ಟಾರೆಯಾಗಿ ಇವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇನ್ನು ದಾವಣಗೆರೆ ಅಂತ ಹೇಳಿ ಬಂದಾಗ ಕಾಂಗ್ರೆಸ್ನಿಂದ ಎಂ ಸಮರ್ಥ ಶಾಮನೂರು ಹಾಗೆ ಬಿಜೆಪಿಯಿಂದ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರು ಅಖಾಡಕ್ಕೆ ಇಳಿದಿದ್ರು. ತೀವ್ರ ಜಿದ್ದಾಜಿದ್ದಿನ ಪೈಪೋಟಿಯೂ ಕೂಡ ನಡೀತಾ ಇತ್ತು. ಅದೇ ರೀತಿಯಾಗಿ ಭರ್ಜರಿ ಪ್ರಚಾರಗಳು ಸಾಗಿರುವಂತಹ ಬೆನ್ನಲ್ಲೇ ಇದೀಗ ಶ್ರೀನಿವಾಸ್ ದಾಸ ಕರಿಯಪ್ಪ ಸೋತಿರೋದ್ರಿಂದ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಧೈರ್ಯ ತುಂಬುವ ಕೆಲಸವನ್ನ ಮಾಡಿದ್ದಾರೆ. ಅನೇಕ ವಿಚಾರಗಳಿದ್ದಾವೆ. ಒಂದು ಚುನಾವಣೆ ಗೆಲ್ಲಬೇಕು ಅಂತ ಹೇಳಿದ್ರೆ ಅದರಲ್ಲಿ ತಂತ್ರಗಾರಿಕೆನೂ ಇರುತ್ತೆ, ಕುತಂತ್ರಗಾರಿಕೆನೂ ಕೂಡ ಇರ್ತದೆ. ಕಾಂಗ್ರೆಸ್ ಅದರಲ್ಲಿ ಯಶಸ್ವಿಯಾಗಿದೆ. ಅದ್ರ ಬಗ್ಗೆ ನಾವು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಏನು 8 ಗ್ರಾಮ ಪಂಚಾಯತ್ ಬರುತ್ತೆ, 8 ಗ್ರಾಮ ಪಂಚಾಯತಿಯಲ್ಲಿ ಅತಿ ಹೆಚ್ಚು ಲೀಡ್ ಬರಬೇಕಾಗಿತ್ತು. ಆದರೆ ಅಲ್ಲಿ ಬಿಜೆಪಿಗೆ ಒಳಗೇಟಾಗಿದೆ, ರಾಜ್ಯ ನಾಯಕರಿಂದಲೇ ಒಳಗೇಟಾಗಿದೆ ಅನ್ನೋ ವಿಶ್ಲೇಷಣೆ ಆಗ್ತಾ ಇದೆ. ಖಂಡಿತ ಇಲ್ಲ. ನಾವು ಗ್ರಾಮೀಣ ಭಾಗದಲ್ಲಿ ಸುಮಾರು 5,000 ಲೀಡನ್ನು ನಾವು ನಿರೀಕ್ಷೆ ಮಾಡಿದ್ವಿ. ಆದರೆ ನಮಗೆ 1,600 ಲೀಡ್ ಬಂದಿರತಕ್ಕಂಥದ್ದು. ಸ್ವಲ್ಪ ಅಲ್ಲಿ ವ್ಯತ್ಯಾಸ ಆಗಿದೆ. ಏನೇನಾಗಿದೆ ವಿಮರ್ಶೆ ಮಾಡ್ತೇವೆ, ಕೂತು ಚರ್ಚೆ ಮಾಡ್ತೇವೆ. ಆದರೆ ಒಳ ಏಟು ಮತ್ತೊಂದು ಯಾವುದೋ ಪ್ರಶ್ನೆನೇ ಇಲ್ಲ. ನಾನು ಹೇಳ್ತೀನಲ್ಲ, ಬಾಗಲಕೋಟೆ ಇರ್ಬೋದು, ದಾವಣಗೆರೆ ದಕ್ಷಿಣ ಇರ್ಬೋದು, ಒಂದು ಸಂಘಟನೆ ಇದಕ್ಕಿಂತ ಹೆಚ್ಚು ವ್ಯವಸ್ಥಿತವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಮೇಘಣ್ಣವರು ವಿಭಾಗ ಪ್ರಭಾರಿ ಇಲ್ಲೇ ಇದ್ದಾರೆ, ರಾಮಚಂದ್ರಣ್ಣ ಇಲ್ಲಿದ್ದಾರೆ, ರೇಣುಕಣ್ಣ ಇಲ್ಲಿದ್ದಾರೆ, ಎಲ್ಲರೂ ಮುಖಂಡರು ಇಲ್ಲೇ ಇದ್ದಾರೆ. ನಾವು ಶಿಕಾರಿಪುರದಲ್ಲೂ ಈ ರೀತಿ ಚುನಾವಣೆ ಮಾಡಿರಲಿಲ್ಲ. ಬೆಳಗ್ಗೆ 7 ಗಂಟೆಗೆ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಬೆಳಗ್ಗೆ 7 ಗಂಟೆಗೆ ಶಿವಕುಮಾರ್ ಎಲ್ಲರೂ ಕೂಡ ನಮ್ಮ ಮುಖಂಡರು ಸ್ನಾನ ಮಾಡ್ಕೊಂಡು ಬೆಳಗ್ಗೆ 7 ಗಂಟೆಗೆ BJP ಕಾರ್ಯಾಲಯದಲ್ಲಿ ಕೂರ್ತಾಯಿದ್ರು. ನಿನ್ನೆ ದಿನ ಏನು ನಾವು ಟಾರ್ಗೆಟ್ ಇತ್ತು, ಎಷ್ಟು ಮತದಾರನ ತಲುಪಬೇಕಾಯಿತು, ಇವತ್ತೆಷ್ಟು ಹಳ್ಳಿಗಳಿಗೆ ಭೇಟಿ ಕೊಡಬೇಕು, ಆ ರೀತಿ ಭಾಳ ವ್ಯವಸ್ಥಿತವಾಗಿರ್ತಕ್ಕಂಥ ಚುನಾವಣೆ. ಇದಕ್ಕಿಂತ ಒಂದು ರಾಷ್ಟ್ರೀಯ ಪಕ್ಷವಾಗಿ ಇದಕ್ಕಿಂತ ವ್ಯವಸ್ಥಿತವಾಗಿ ಇನ್ನೊಂದು ಚುನಾವಣೆ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ವಿ ಹ್ಯಾವ್ ಪುಟ್ ಅವರ್ 100% ಎಫರ್ಟ್ಸ್. ಯಾವುದೇ ರೀತಿ ಅದರಲ್ಲಿ ಚ್ಯುತಿ ಆಗಿಲ್ಲ. ಅನೇಕ ವಿಚಾರಗಳಿದ್ದಾವೆ. ಒಂದು ಚುನಾವಣೆ ಗೆಲ್ಲಬೇಕು ಅಂತ ಹೇಳಿದ್ರೆ ಅದರಲ್ಲಿ ತಂತ್ರಗಾರಿಕೆನೂ ಇರುತ್ತೆ, ಕುತಂತ್ರಗಾರಿಕೆನೂ ಕೂಡ ಇರ್ತದೆ. ಕಾಂಗ್ರೆಸ್ ಅದರಲ್ಲಿ ಯಶಸ್ವಿಯಾಗಿದೆ. ಅದ್ರ ಬಗ್ಗೆ ನಾವು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಏನು 8 ಗ್ರಾಮ ಪಂಚಾಯತ್ ಬರುತ್ತೆ, 8 ಗ್ರಾಮ ಪಂಚಾಯತಿಯಲ್ಲಿ ಅತಿ ಹೆಚ್ಚು ಲೀಡ್ ಬರಬೇಕಾಗಿತ್ತು. ಆದರೆ ಅಲ್ಲಿ ಬಿಜೆಪಿಗೆ ಒಳಗೇಟಾಗಿದೆ, ರಾಜ್ಯ ನಾಯಕರಿಂದಲೇ